ನಾನ್ ನಮ್ಮ ಅಪ್ಪಗ ಒಂದ್ ಹೊಸ ಗಿಫ್ಟ್ ನಂಗೆ ಒಂಥರ ಬೇಜಾರಾಗೋಯ್ತು. ಹೆಂಗ್ ರಿಯಾಕ್ಟ್ ಮಾಡ್ತಾರ ಅನ್ನೋದ್ ನೋಡ್ಬೇಕು. ಇಷ್ಟ ಆಯ್ತಾ? ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಂತಂದ್ರೆ ಆಲ್ರೆಡಿ ತಮ್ನೇಲ್ ಒಳಗೆ ನೋಡಿರ್ತೀರಿ. ನಾನ್ ನಮ್ಮ ಅಪ್ಪ ಒಂದು ಹೊಸ ಫೋನ್ ಗಿಫ್ಟ್ ಮಾಡತ್ತೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಬಾಳ ದಿನದಿಂದ ಅನ್ಕೊಂಡಿದ್ದೆ. ಅವ್ರ ಫೋನ್ ಹೊಡೆದು ಫುಲ್ ಎಲ್ಲ ಚಿದ್ರ ಆಗ್ಬಿಟ್ಟೈತಿ. ನಿಮ್ಗೊಂದು ಕ್ಲಿಪ್ ಹಾಕ್ತೀನಿ ನೋಡ್ರಿ ಇಲ್ಲಿ. ಸೊ ಅಷ್ಟು ಖರಾಬ್ ಆಗೈತಿ, ಬಟ್ ಸ್ಟಿಲ್ ಅವ್ರು ಅದನ್ನೇ ಯೂಸ್ ಮಾಡತ್ತಾರ. ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಚಾರ್ಜ್ ಆಗತ್ತಿಲ್ಲ, ಪ್ರಾಪರ್ ಆಗಿ ಏನೋ ಹ್ಯಾಂಡಲ್ ಮಾಡಕ್ ಬರತ್ತಿಲ್ಲ. ಎಲ್ಲೋ ಕ್ಲಿಕ್ ಮಾಡಿದ್ರೆ ಎಲ್ಲೋ ಕ್ಲಿಕ್ ಆಗುತ್ತಾ. ಸೊ ಆ ರೀಸನ್ಗೆ ಹೊಸ ಫೋನ್ ಗಿಫ್ಟ್ ಮಾಡ್ಬೇಕಂತ ಅನ್ಕೊಂಡಿನಿ. ಇವಾಗ ಆರ್ಡರ್ ಮಾಡ್ತೀನಿ ಅದನ್ನ. ಗೈಸ್ ಹೊಸ ಫೋನ್ ಆರ್ಡರ್ ಆಯ್ತು. ಸೊ ಡೆಲಿವರಿ ಬಾಯ್ ತಗೊಂಡ್ ಬರತಾನ ಇಲ್ಲಿ ನೋಡ್ರಿ. ಇಲ್ಲಿ ಕಾಣಿಸುತ್ತೆ ನಿಮ್ಗೆ. ಆಲ್ಮೋಸ್ಟ್ ನನ್ನ ಪ್ಲೇಸ್ ಕಡೆ ಬಂದಾನವ. ಸೊ ನಾನು ಆಲ್ರೆಡಿ ಹೇಳ್ದಂಗ ಇದು ಬಾಳ ದಿನದಿಂದ ಪ್ಲಾನ್ ಆಗಿತ್ತು, ಬಟ್ ಮಾಡಕ್ ಆಗಿರ್ಲಿಲ್ಲ, ಎಕ್ಸಿಕ್ಯೂಟ್ ಮಾಡಕ್ ಆಗಿರ್ಲಿಲ್ಲ. ಸೊ ಮೊನ್ನೆ ಅಂದ್ರೆ ಲೈಕ್ ಈ 2 days ಹಿಂದೆ ಏನ್ ನಾನು ಊರಿಗೆ ಹೋಗಿದ್ದೆ, ಅವಾಗ ಅವ್ರು ಲೈಕ್ ಯೂಸ್ ಮಾಡೋದ್ ನೋಡಿ ನಂಗೆ ಒಂಥರ ಬೇಜಾರಾಗೋಯ್ತು. ಏನಪ್ಪಾ ಇಷ್ಟು ಫೋನ್ ಹೋದ್ರೆ ಲೈಕ್ ಇಷ್ಟು ಹೊಡೆದ್ರು ಇದನ್ನೇ ಯೂಸ್ ಮಾಡಕತ್ತಾರ ಇನ್ನ ಅಂತೇಳಿ ನನಗೊಂಥರ ಬೇಜಾರಾಗಿ ನಾನು ಇದನ್ನ ಕೊಡ್ಬೇಕಂತ ಅನ್ಕೊಂಡು ಇವತ್ತು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡತ್ತೀನಿ. ಯೂಶುವಲ್ ಆಗಿ ನಮ್ದು ಏನಾದ್ರು ಫೋನ್ ಹೊಡೀತು ಇಲ್ಲ ಏನಾದ್ರು ಸ್ಕ್ರಾಚ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ನಾವು ಚೇಂಜ್ ಮಾಡ್ತೀವಿ, ಇಲ್ಲ ಏನೋ ಲೈಕ್ ಆಲ್ಟರ್ನೇಟ್ ಹುಡ್ಕೊಂತೀವಿ. ಬಟ್ ಒಂದ್ 6 ತಿಂಗಳು ಬೇಡ 8 ತಿಂಗಳು ಆಯ್ತು ಅನ್ಕೋರಿ, ಸ್ಟಿಲ್ ಆ ಫೋನ್ ಎಷ್ಟು ಖರಾಬ್ ಆಗೈತೆ ಅಂದ್ರೆ ಒಂದು ಕ್ಲಿಪ್ಸ್ ಹಾಕ್ತೀನಿ ನಾನು ಅಲ್ಲಲ್ಲೇ ನೋಡ್ರಿ, ಒಂದ್ಸರಿ ಗೊತ್ತಾಗುತ್ತೆ ನಿಮ್ಗೂ. ಗೈಸ್ ಡೆಲಿವರಿ ಬಾಯ್ ಬಂದಾನ, ಬರೀ ಹೋಗೋಣಂತ, ಹೋಗಿ ಫೋನ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ಗೈಸ್ ಡೆಲಿವರಿ ಬಾಯ್ ಇಲ್ಲಿ ನಿಂತಾರ. ಸೊ ಬರೀ ಫೋನ್ ಕಲೆಕ್ಟ್ ಮಾಡ್ಕೋಬೇಕು. ಸೊ ಫೋನ್ ಇಲ್ಲಿ ಐತಿ 101. ಸೊ ಓಪನ್ ಬಾಕ್ಸ್ ಡೆಲಿವರಿ ಇತ್ತು. ಓಪನ್ ಬಾಕ್ಸ್ ಡೆಲಿವರಿ ಲೈಕ್ ಓಪನ್ ಮಾಡಿ ಅದನ್ನೆಲ್ಲ ಕ್ಲೀನ್ ಆಗಿ ತೋರಿಸಿ ಆಮೇಲೆ ನಾನು ಡೆಲಿವರಿ ತಗೊಂತೀನಿ. ಸೊ ಚೆಕಿಂಗ್ಸ್ ಎಲ್ಲ ಮಾಡತ್ತಾರ. ಆ ಚೆಕಿಂಗ್ಸ್ ಎಲ್ಲ ಆದ್ಮೇಲೆ ಫೋನ್ ತಗೊಂಡು ಆನ್ ಆಗುತ್ತಾ ಇಲ್ಲ ಅಂತ ಎಲ್ಲ ಚೆಕ್ ಮಾಡಿ ಆಮೇಲೆ ನಾನು OTP ಹೇಳ್ತೀನಿ ಅವರಿಗೆ. ಸೊ ಯಾರಾದ್ರೂ ನೀವೇನಾದ್ರು ಫೋನ್ಸ್ ಎಲ್ಲ ಆರ್ಡರ್ ಮಾಡಿರಿ ಅಂದ್ರೆ ನೀಟಾಗಿ ಎಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ OTP ಶೇರ್ ಮಾಡ್ರಿ ಅವರಿಗೆ. ಸೊ ಗೈಸ್ ಮೊಬೈಲ್ ಸ್ಟಾರ್ಟ್ ಆಗೈತಿ. ಸೊ ನಾ ಅವರಿಗೆ OTP ಶೇರ್ ಮಾಡಿದೀನಿ. ಗೈಸ್ ಮೊಬೈಲ್ ಕಲೆಕ್ಟ್ ಮಾಡ್ಕೊಂಡಿನಿ. ಸೊ ಇವಾಗ ನಮ್ಮ ಅಪ್ಪಗೆ ಏನೇನ್ ಸೆಟ್ಟಿಂಗ್ಸ್ ಬೇಕು ಅದನ್ನೆಲ್ಲ ನಾನು ಮನೆಗೆ ಹೋದ್ಮೇಲೆ ಮಾಡ್ತೀನಿ. ಕಲರ್ ಇದ್ ತಗೊಂಡಿನಿ, ಹೆಂಗೈತಿ ಅಂತ ನಿಮ್ಗೆ ಹೆಂಗ್ ಅನ್ಸಿತ್ ಅಂತ ಕಮೆಂಟ್ ಮಾಡ್ರಿ. ಗೈಸ್ ನಾನ್ ಸಡನ್ ಆಗಿ ಬೆಂಗಳೂರಿಗೆ ಬಂದೆ ನಿನ್ನೆ ರಾತ್ರಿ. ಯಾಕಂದ್ರೆ ನನ್ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದ್ ಕಡೆ ಕೊಡ್ಬೇಕಿತ್ತು. ಅದನ್ನ ಕಲೆಕ್ಟ್ ಮಾಡ್ಬೇಕು ಅಂತ ಎಲ್ಲ ಕಡೆ ಟ್ರೈ ಮಾಡಿದೆ. ಪಾಸಿಬಲ್ ವೇಸ್ ಯಾರಾದ್ರೂ ಇಲ್ಲಿಂದ ಕಳ್ಸಿಕೊಡ್ತಾರೇನೋ, ಇಲ್ಲ ಅಲ್ಲಿಂದ ಯಾರಾದ್ರೂ ಹೇಳಿದ್ರೆ ಇಲ್ಲಿಂದ ಬಸ್ಸಿಗೆ ಇಟ್ಟರೆ ಅಲ್ಲಿ ತಗೋಬೋದೇನೋ ಅಂತ. ಬಟ್ ಯಾವ್ದು ಲೈಕ್ ಪಾಸಿಬಲ್ ವೇಸ್ ಇರ್ಲಿಲ್ಲ. ನಾನೇ ಬರ್ಬೇಕಾಗಿತ್ತು, ಆಪ್ಷನ್ ಇರ್ಲಿಲ್ಲ. ಸೊ ನಾನೇ ಬಂದಿನಿ. ನಿನ್ನೆ ರಾತ್ರಿ ಬಂದು ಎಲ್ಲ ಲೈಕ್ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲದಾವ. ಸೊ ಇದನ್ನೆಲ್ಲ ಫೈಲ್ ತಗೊಂಡು ಇವಾಗ ವಾಪಸ್ ಇವತ್ತು ರಾತ್ರಿ ಬಸ್ ಹತ್ತಿ ಮತ್ತೆ ಊರಿಗೆ ಹೋಗಿ ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲೆಲ್ಲಿ ಸಬ್ಮಿಟ್ ಮಾಡ್ಬೇಕು. ಗೈಸ್ ಮೊಬೈಲ್ ಎಲ್ಲ ಆನ್ ಮಾಡಿ ಚೆಕ್ ಮಾಡಿದೆ, ಎವ್ರಿಥಿಂಗ್ ಇಸ್ ವರ್ಕಿಂಗ್ ಫೈನ್. ಸೊ ಇದ್ರೊಳಗೆ ಬಾಕ್ಸ್ ಒಳಗಡೆ ಏನೇನ್ ಕೊಟ್ಟಾರ ಏನೇನಿಲ್ಲ, ಮೇ ಬಿ ಇದಕ್ಕೆ ಬ್ಯಾಕ್ ಕವರ್ ಮತ್ತು ಸ್ಕ್ರೀನ್ ಗಾರ್ಡ್ ಹಾಕಿಸ್ಬೇಕಾಗುತ್ತೆ ಅನ್ಕೊಂತೀನಿ. ಬಿಕಾಸ್ ಇದ್ರಲ್ಲಿ ಏನು ಕೊಟ್ಟಿಲ್ಲ. ಚಾರ್ಜರ್ ಬಿಟ್ರೆ ಫೋನ್ ಐತೆ ಅಷ್ಟೇ. ನಮ್ಮ ಪಪ್ಪ ಬಿಸಿ ಇರ್ತಾರ. ಸೊ ಅವರು ಹೊರಗೆ ಹೋಗಕ್ ಆಗಂಗಿಲ್ಲ. ಅವ್ರಿಗೆ ಕೊಡೋದಕ್ಕಿಂತ ಮುಂಚೆ ನಾನೇ ಎಲ್ಲ ರೆಡಿ ಮಾಡಿಸಿ ಇದಕ್ಕೆ ಏನೇನ್ ಬೇಕು ಆಕ್ಸೆಸರೀಸ್ ಎಲ್ಲ ಹಾಕಿ ಕೊಟ್ರೆ ಒಳ್ಳೇದಿರುತ್ತೆ. ಇವಾಗ ಹೋಗಿ ಇದನ್ನ ಹಾಕ್ಸ್ಕೊಂಡ್ ಬರ್ತೀನಿ. ಗೈಸ್ ಹೊರಗಡೆ ಎಲ್ಲ ಹೋಗಿ ಬಂದೆ. ಯಾವ್ದು ಅಲ್ಲಿ ನಿಯರ್ ಬೈ ಶಾಪ್ಸ್ ಯಾವ ಸಿಗಾಕತ್ತಿಲ್ಲ ಸ್ಕ್ರೀನ್ ಗಾರ್ಡ್ ಮತ್ತ ಇದನ್ನ ಹಾಕ್ಸಕ, ಬ್ಯಾಕ್ ಕವರ್ ಹಾಕ್ಸಕ. ಆನ್ಲೈನ್ ಗೆ ನೋಡ್ದೆ, ಅವೈಲೇಬಲ್ ಅದಾವ. ಆರ್ಡರ್ ಮಾಡಿ ನಾವೇ ಸೆಟ್ ಮಾಡೋಣ ಅಂತ. ಸ್ಕ್ರೀನ್ ಗಾರ್ಡ್ ಊರೊಳಗೆ ಹಾಕ್ಸ್ತೀನಿ ಎಲ್ಲಾದ್ರೂ. ಬ್ಯಾಕ್ ಕವರ್ ಅವೈಲೇಬಲ್ ಐತಿ, ಆರ್ಡರ್ ಮಾಡ್ತೀನಿ. ಗೈಸ್ ಬ್ಯಾಕ್ ಕವರ್ನು ಆರ್ಡರ್ ಮಾಡಿದೆ. 12 minutes ತೋರ್ಸಾತೈತಿ. ಬಂದ್ಮೇಲೆ ಬ್ಯಾಕ್ ಕವರ್ ಹಾಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಇನ್ನು ಊರಿಗೆ ಹೊರಡ್ಬೇಕು. ಫೋನ್ ತಗೊಳ್ಳೋದು ಅದಕ್ಕೆ ಆಕ್ಸೆಸರಿ ಹಾಕ್ಸೋದೆಲ್ಲ ಮುಗ್ದೋಯ್ತು. ಇವಾಗ ಊರಿಗೆ ಹೋಗ್ಬೇಕು. ಊರಿಗೆ ಹೋದ್ಮೇಲೆ ಫೋನ್ ನಮ್ಮ ಅಪ್ಪ ಕೊಡ್ಬೇಕು. ಅವ್ರು ಎಷ್ಟು ಖುಷಿ ಪಡ್ತಾರ, ಹೆಂಗ್ ರಿಯಾಕ್ಟ್ ಮಾಡ್ತಾರ ಅನ್ನೋದು ನೋಡ್ಬೇಕು. ಸೊ ವಿಡಿಯೋ ಪೂರ್ತಿ ನೋಡ್ರಿ. ಗೈಸ್ ಬೆಂಗಳೂರಿಂದ ಊರಿಗೆ ಬಂದೆ. ಬಂದು ಮನೆಗೆಲ್ಲ ಫ್ರೆಶ್ ಅಪ್ ಆಗಿ ಅಪ್ಪ ಹೊರಗದಾರ. ಬಾಕ್ಸ್ ಇಲ್ಲೈತಿ, ಸರ್ಪ್ರೈಸ್ ಮೊಬೈಲ್ ಬಾಕ್ಸ್. ಸೊ ಇವಾಗ ಇದನ್ನ ತಗೊಂಡೋಗಿ ಅಪ್ಪಂಗೆ ಕೊಡ್ತೀನಿ. ಅಪ್ಪ ಬಾ ಹೊರಗ, ಸರ್ಪ್ರೈಸ್ ಗಿಫ್ಟ್. ಓಪನ್ ಮಾಡೋದು ತೆಗಿ. ಓಪನ್ ಮಾಡಿ ಅದನ್ನ ಬಿಡು ಕವರ್. ಓಪನ್ ಮಾಡಿ. ಮೆಲ್ಕ್ ಇಲ್ಲೈತಿ, ಇದನ್ನೆಲ್ಲ ತೆಗಿ. ಸೀಲ್ ಆ ಕಡೆ ಒಂದೈತಿ ನೋಡಿ. ತೆಗಿ, ಓಪನ್ ಮಾಡು ಮೆಲ್ಕ. ಇದೆ ಫೋನ್ ತೋರ್ಸ್. ಹಿಂದೆ ಉಲ್ಟಾ ಹಿಡ್ಕೊಂಡಿದ್ದಿ. ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ದೊಡ್ಡದೈತೆ. ಉದ್ದ ಜಾಸ್ತಿ ಐತಿ. ಸೂಪರ್. ಅಷ್ಟಾಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ. ಇದನ್ನೇ ಮಾಡು. ಅದಿರಲ್ಲ ಮನ್ಯಾಗ. ಅದ್ ನೋಡ್ರಿ ಗೈಸ್ ನೋಡ್ರಿ, ಫೋನ್ ಇಲ್ಲಿ ಏನ್ ಖರಾಬ್ ಆಗೈತಿ. ಮ್ಯಾಲ್ ಕ್ಯಾಮ್ರಾನು ಹೊಡೆದೋಗೈತಿ. ಇಂಥದನ್ನ ಇಟ್ಕೊಂಡು ಮ್ಯಾನೇಜ್ ಮಾಡತ್ತಾರ. ಬಾಳ ದಿನ ಆಗಿತ್ತು ತಗೋಬೇಕಂತ. ಸೊ ಫೈನಲ್ ಆಗಿ ತಂದು ಕೊಟ್ಟಿನಿ. ಥ್ಯಾಂಕ್ಸ್. ಸೊ ಇದೇ ನೋಡ್ರಿ ಗೈಸ್ ಫೋನ್ ಆನ್ ಎಲ್ಲ ಆಗೈತಿ. ಎಷ್ಟದ ಸೆಟಪ್ ಮಾಡ್ಕೊಡ್ಬೇಕು ಅವ್ರಿಗೆ. ಗೈಸ್ ಇನ್ಸ್ಟಾಲ್ ಸೆಟಪ್ ಎಲ್ಲ ಮಾಡೀನಿ. ಆಲ್ಮೋಸ್ಟ್
ಎಲ್ಲ ಡೌನ್ಲೋಡ್ ಆಗುತ್ತಾವ. ಸೊ ಅವ್ರದ್ದು ವಾಲ್ಪೇಪರ್ ಗಿಲ್ಪೇಪರ್ ಎಲ್ಲ ಸೆಟ್ ಮಾಡೀನಿ. ಇವಾಗ ಅವ್ರು ಡ್ಯೂಟಿಗೆ ಹೋಗ್ತಾರೆ ಆಕ್ಚುಲಿ, ಅದಕ್ಕೆ ಇಷ್ಟ ಅವಸರ ಮಾಡಿ ಚೇಂಜಸ್ ಮಾಡಿದ್ದೆಲ್ಲ. ಬಟ್ ಅವ್ರಿಗೆ ಇಷ್ಟ ಆಯ್ತು, ಖುಷಿ ಆಯ್ತು. ನಮಗೂ ಬೇಕಾಗಿರೋದಷ್ಟೇ, ಅವ್ರ ಖುಷಿನೇ ನಮ್ ಖುಷಿ. ಸೊ ನೀವೇನಾದ್ರೂ ನಿಮ್ ಪೇರೆಂಟ್ಸ್ಗೆ ಸರ್ಪ್ರೈಸ್ ಏನಾದ್ರು ಪ್ಲಾನ್ ಮಾಡ್ತಿದ್ರಿ, ಆದಷ್ಟು ಬೇಗ ಎಕ್ಸಿಕ್ಯೂಟ್ ಮಾಡ್ರಿ. ಎಲ್ರು ಖುಷಿಯಾಗಿರೋಣ, ಅವ್ರು ಖುಷಿಯಾಗಿರ್ಲಿ, ನಾವು ಖುಷಿಯಾಗಿರೋಣ. ಸೊ ಅವ್ರ ಖುಷಿ ಇದ್ದಷ್ಟು ನಾವು ಖುಷಿಯಾಗಿರ್ತೀವಿ. ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಹೆಂಗಿತ್ತಂತ ಪೂರ್ತಿ ನೋಡಿ, ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಪೀಸ್.